ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಅಂದರೆ ಫ್ರೂಟ್ ಸಲಾಡ್ ಹೆಂಗೆ ಮಾಡೋದು ಮನೆಯೊಳಗೆ ಅಂಥೇಳಿ ನೋಡೋಣ ಅಂತ. ಫಸ್ಟ್ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಇದ್ರಿ, ಒಂದೆರಡು ಮೋಸಂಬಿ ಹಣ್ಣಿದ್ದು ನೋಡ್ರಿ. ಹಿಂಗೆ ಯಾವುದಾದ್ರೂ ಹಣ್ಣು ಇರ್ಬೋದು ನಿಮ್ಮ ಮನೆಯೊಳಗೆ ಇದ್ರೆ ಇವನ್ನ ಚಲೋ ಸಣ್ಣ ಸಣ್ಣಂಗೆ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಕಲ್ಲಂಗಡಿ ಹಣ್ಣು ಮತ್ತು ಆಮ್ಯಾಗ ಮೋಸಂಬಿ ಹಣ್ಣು ಇದ್ವು ಅಂಥೇಳಿ ಇವನ್ನ ಕರೆಕ್ಟಂಗೆ ಕಟ್ ಮಾಡ್ಕೊಂಡೆ ನೋಡ್ರಿ. ಸಣ್ಣಂಗೆ ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡ್ರಿ ಕಲ್ಲಂಗಡಿ ಹಣ್ಣು, ಆಮ್ಯಾಗ ಮೋಸಂಬಿ ಹಣ್ಣನ್ನು ಚಲೋ ಹೊತ್ನಂಗೆ ಬಿಡಿಸಿಟ್ಕೊಂಡು ಒಂದು ಬೌಲ್ ಒಳಗೆ ಹಾಕ್ಕೊಂಡೆ. ಆಮ್ಯಾಗ ಒಂದು ಸ್ವಲ್ಪ ಕೇಕ್ ಇತ್ತು, ಕೇಕ್ ಹಾಕ್ಕೊಂಡೆ. ನನ್ನ ಕಡೆ ಕೇಕ್ ಇತ್ತು, ಕೇಕ್ ಹಾಕ್ಕೊಂಡೆ. ನಿಮ್ಮ ಕಡೆ ಕೇಕ್ ಇತ್ತಂದು ಕೇಕ್ ಹಾಕೋರಿ, ಇಲ್ಲ ನಿಮ್ಮ ಕಡೆ ಇದು ಚಾಕ್ಲೇಟ್ಸ್ ಇದ್ದು ಒಂದು ಚಾಕ್ಲೇಟ್ಸ್ ಹಾಕೋರಿ. ಮ್ಯಾಗ ಒಂದು ಸ್ವಲ್ಪ ಹಾಲನ್ನ ಹಾಕೋರಿ. ಹಾಲನ್ನ ಫ್ರಿಜ್ ಒಳಗೆ ಇಟ್ಟಿದ್ದೆ ರೀ ಮೊದ್ಲೇಗ ಒಂದು ಆರು ಹಿಂದೆ. 10 ರೂಪಾಯಿ 15 ರೂಪಾಯಿ ಐಸ್ ಕ್ರೀಮ್ ಕಪ್ ಇರ್ತಾವೆ ನೋಡ್ರಿ, ಆ ಐಸ್ ಕ್ರೀಮ್ ಕಪ್ ತೊಗೊಂಡೆ ತೊಗೊಂಡು ಆದ್ಮೇಲೆ ಅದನ್ನು ಒಂದು ಸ್ವಲ್ಪ ಇದ್ರ ಮೇಲೆ ಚೆಂದಂಗೆ ಹಾಕ್ಕೊಂಡಾದ್ಮೇಲೆ ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಈಗ ನಮ್ಮದು ಫ್ರೂಟ್ ಸಲಾಡ್ ರೆಡಿ ಆಯ್ತು. ಎಂಥ ಮಸ್ತ್ ಕಾಣತ್ತೈತೆ ನೋಡ್ರಿ. ಇದು ಹೇಳ್ತೇನೆ, ನಾನು ಭಾಳ ಟೇಸ್ಟ್ ಆಗಿತ್ತು ರೀ. ನಾನು ಭಾಳ ಲೈಕ್ ಮಾಡಿದೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮಾಡಕ್ಕೆ ಹೋಗ್ಬಿಡ್ರಿ. ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ಫುಡ್ ವ್ಲಾಗ್ ಇಲ್ಲೇ ಮುಗಿಸಾತೀನಿ ರೀ. ಬಾಯ್ ಬಾಯ್, ಥ್ಯಾಂಕ್ ಯು.